ಸಂಗಮೇಶ್ ಮಂಗನವರ್ ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS, KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit KTB Jewel Palace, Udayanagar, Station Road, Raichur. Mobile 8123535300. N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಲೋಕಸಭೆ ಚುನಾವಣೆ ಸ್ಪರ್ಧೆಗೆ ಹೆಚ್ಚಿದ ಕಾರ್ಯಕರ್ತರ ಒತ್ತಡ. ಬಿಜೆಪಿ ವರಿಷ್ಠರಿಂದ ಸಕಾರಾತ್ಮಕ ಸ್ಪಂದನೆ. ಬಿವಿ ನಾಯಕ್. ಬರ ಪರಿಹಾರ ನೀಡುವಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿಫಲ. ಕೊಟ್ರೇಶಪ್ಪ. ಜಿಲ್ಲಾ ವಕ್ಫ್ ಸಮಿತಿ ಅಧ್ಯಕ್ಷರಾಗಿ ಮೌಲಾನಾ ಫರೀದ್ ಖಾನ್ ಅಧಿಕಾರ ಸ್ವೀಕಾರ. ನೂತನ ಕಚೇರಿಗೆ ಜಾಗ ನೋಡಿ ಸುಸಜ್ಜಿತ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿ ರವಿ ಬೋಸರಾಜ್. ರಾಯಚೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ರಾಜಶೇಖರ್ ರಾಮಸ್ವಾಮಿ ಆಯ್ಕೆ. ಕುಡಿಯುವ ನೀರು ಬೇಡಿಕೆ ಈಡೇರಿಕೆಗೆ ಸ್ಪಂದನೆ. ಹೋರಾಟ ತಾತ್ಕಾಲಿಕ ಹಿಂದಕ್ಕೆ. ದ್ವಿತೀಯ PUC ಪರೀಕ್ಷೆ ಆರಂಭ. 1097 ವಿದ್ಯಾರ್ಥಿಗಳ ಗೈರು. ಜಂಬಲದಿನ್ನಿ ಗ್ರಾಮ ಪಂಚಾಯತ್ನಲ್ಲಿ ಅಕ್ರಮ ನೇಮಕಾತಿ. 14-15ನೇ ಹಣಕಾಸು ಯೋಜನೆಯಲ್ಲಿ ಅವ್ಯವಹಾರ ತನಿಖೆಗೆ ಆಗ್ರಹಿಸಿ ಪ್ರತಿಭಟನೆ. ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮಹೇಶ್ ಪತ್ತಿದಾರ್ ಅವರನ್ನು ಅಮಾನತಿಗೆ ಒತ್ತಾಯ. ರಾಯಚೂರು ಲೋಕಸಭೆ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡುವಂತೆ ಕಾರ್ಯಕರ್ತರು, ಅಭಿಮಾನಿಗಳ ಒತ್ತಡ ಹೆಚ್ಚಾಗಿದ್ದು, ಈ ಕುರಿತು ವರಿಷ್ಠರನ್ನು ಭೇಟಿ ಮಾಡಿ ಚರ್ಚಿಸಲಾಗಿದೆ. ಸ್ಪರ್ಧೆಗೆ ಸಕಾರಾತ್ಮಕ ಸ್ಪಂದನೆ ದೊರೆತಿದೆ ಎಂದು ಮಾಜಿ ಸಂಸದ ಬಿಜೆಪಿ ಮುಖಂಡ ಬಿವಿ ನಾಯಕ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಯಚೂರು ಯಾದಗಿರಿ ಲೋಕಸಭೆ ಕ್ಷೇತ್ರಕ್ಕೆ ಬಿಜೆಪಿಯಿಂದ ಸ್ಪರ್ಧೆ ಮಾಡುವಂತೆ ಕ್ಷೇತ್ರದ ಕಾರ್ಯಕರ್ತರು, ಮತದಾರರು ಹಾಗೂ ಅಭಿಮಾನಿಗಳು ಹೆಚ್ಚಿನ ಒತ್ತಡ ಹಾಕಿದ್ದಾರೆ. ಸ್ಪರ್ಧೆ ಕುರಿತು ರಾಜ್ಯ ನಾಯಕರೊಂದಿಗೆ ಚರ್ಚಿಸಲಾಗಿದೆ. ವರಿಷ್ಠರನ್ನು ಭೇಟಿ ಮಾಡಿ ಚರ್ಚಿಸಲಾಗಿದೆ. ಲೋಕಸಭೆ ಸ್ಪರ್ಧೆಗೆ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಲೋಕಸಭೆ ಕ್ಷೇತ್ರದಲ್ಲಿ ಹೆಚ್ಚಿನ ಒಡನಾಟವಿದ್ದು, ಪಕ್ಷ ಟಿಕೆಟ್ ನೀಡಿದಲ್ಲಿ ಕೆಲಸ ಮಾಡುವುದಾಗಿ ತಿಳಿಸಿದರು. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಅಲೆ ಇದ್ದು 3ನೇ ಬಾರಿಯೂ ಪ್ರಧಾನಮಂತ್ರಿಯಾಗಲಿದ್ದಾರೆ. ಕೇಂದ್ರ ಸರ್ಕಾರದ ಆಡಳಿತವನ್ನು ಜನರು ಒಪ್ಪಿಕೊಂಡಿದ್ದಾರೆ. ಮೋದಿ ನಾಯಕತ್ವದಲ್ಲಿ 10 ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿವೆ ಎಂದರು. ಟಿಕೆಟ್ ನೀಡುವ ಕುರಿತು ಪರ್ಯಾಯ ಅಭ್ಯರ್ಥಿ ಬಗ್ಗೆ ಸಾಕಷ್ಟು ವಿದ್ಯಮಾನಗಳು ನಡೆಯುತ್ತಿವೆ. ಕಳೆದ 5 ವರ್ಷಗಳ ಅವಧಿಯ ಕುರಿತು ಮೌಲ್ಯಮಾಪನ, ಸರ್ವೆ ನಡೆಯುತ್ತಿದೆ. ಈ ಬಗ್ಗೆ ಜನರಿಂದಲೂ ಸಹ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ. ವರಿಷ್ಠರು ಟಿಕೆಟ್ ನೀಡಿದಲ್ಲಿ ಸ್ಪರ್ಧೆ ಮಾಡುವುದಾಗಿ ಹೇಳಿದರು. ಬೇರೆಯವರಿಗೆ ಟಿಕೆಟ್ ನೀಡಿದ್ದಲ್ಲಿ ಅವರ ಪರವಾಗಿ ಕೆಲಸ ಮಾಡುತ್ತೇವೆ ಎಂದರು. ಹಾಲಿ ಸಂಸದರು ಲೋಕಸಭೆ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿರುವುದಾಗಿ ಹೇಳಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಗಳು ಜಿಲ್ಲೆಯ ಮೂಲಕ ಹಾದು ಹೋದರೆ ಅದು ಜಿಲ್ಲೆಯ ಯೋಜನೆಯಲ್ಲ, ರಾಷ್ಟ್ರೀಯ ಯೋಜನೆ, ಅದು ತಂದಿದ್ದೇವೆ ಎಂದು ಹೇಳಿದ್ದಾರೆ. ಪಕ್ಷ ಯಾರಿಗೆ ಟಿಕೆಟ್ ನೀಡುತ್ತದೆ, ನಾನು ಲೋಕಸಭೆಗೆ ಸ್ಪರ್ಧೆಗೆ ವರಿಷ್ಠರ ಜೊತೆಗೆ ಮಾತನಾಡಿದ ವೇಳೆ ಸ್ಪರ್ಧೆಗೆ ಅವಕಾಶ ನೀಡುವುದಾಗಿ ಹೇಳಿದ್ದು, ಪಕ್ಷ ಟಿಕೆಟ್ ನೀಡುವ ಭರವಸೆ ಇದೆ ಎಂದು ತಿಳಿಸಿದರು. ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲಿಕ್ಕೆ ಬಹಳಷ್ಟು ಜಿಲ್ಲೆಯ, ವಿಶೇಷವಾಗಿ ದೇವದುರ್ಗ, ಮಾನ್ವಿ, ಲಿಂಗಸೂರು ಗ್ರಾಮೀಣ, ಯಾದಗಿರಿ, ಶಾಪುರ ಭಾಗದಲ್ಲಿ ಭಾಳಷ್ಟು ಕಾರ್ಯಕರ್ತರು ತಂದೆಯವರ ಕಾಲದಿಂದ ನಮ್ಮ ಕುಟುಂಬದ ಮೇಲೆ ಅಭಿಮಾನ ಇತ್ತು. ಮತದಾರ ಬಂಧುಗಳಿರ್ಬೋದು, ಕಾರ್ಯಕರ್ತರಿರ್ಬೋದು, ಅಭಿಮಾನಿಗಳಿರ್ಬೋದು, ಪಕ್ಷಾತೀತವಾಗಿ ನನಗೆ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಒತ್ತಡವನ್ನು ಮಾಡ್ತಾಯಿದ್ದಾರೆ. ಈ ಮುಂಚೆ ನಾನು
ಅನೌಪಚಾರಿಕವಾಗಿ ತಮ್ಮ ಜೊತೆಗೆ ಕೆಲವು ಪತ್ರಿಕಾ ಮಾಧ್ಯಮದ ಜೊತೆಗೆ ಟಿ ವಿ ಮಾಧ್ಯಮದ ಜೊತೆಗೆ ನಾನು ವಿಚಾರಗಳನ್ನು ಹಂಚಿಕೊಂಡಿದ್ದೆ. ಮೊನ್ನೆ ತಾನೇ ವಿಧಾನಸಭೆ ಚುನಾವಣೆ ಎದುರಿಸಿದ್ದೀನಿ. ನಾನು ಮತ್ತೆ ಚುನಾವಣೆಗೆ ಸದ್ಯ ಹೋಗುವಂಥ ವಿಚಾರ ನನ್ನಲ್ಲಿಲ್ಲ. 4 ವರ್ಷ ನಾನು ವಿಚಾರ ಮಾಡಿ ಆಮೇಲೆ ವಿಚಾರ ಮಾಡಿ ಮುಂದೆ ವಿಧಾನಸಭೆಯಲ್ಲಿ ಅಂತ ಅಂದ್ಕೊಂಡಿದ್ವಿ. ಪ್ರಸ್ತುತ ಕೆಲವು ಬದಲಾವಣೆಗಳ ಹಿನ್ನೆಲೆಯಲ್ಲಿ ಇವತ್ತು ಪಕ್ಷಾತೀತವಾಗಿ ಕಾರ್ಯಕರ್ತರು ಅಭಿಮಾನಿಗಳು ನನ್ನ ಮೇಲೆ ಒತ್ತಡವನ್ನು ಹೇರುವ ಮೂಲಕ ತಾವು ಸ್ಪರ್ಧೆ ಮಾಡಬೇಕು, ಮನೇಲಿ ಕೊಡಬಾರ್ದಂಥ ವಿಚಾರದಲ್ಲಿ ಇವತ್ತು ಪಕ್ಷದ ರಾಷ್ಟ್ರೀಯ ವರಿಷ್ಠರನ್ನು ಮತ್ತು ರಾಜ್ಯದ ನಾಯಕರನ್ನು ಎಲ್ಲರಲ್ಲಿ ನಾನು ಸ್ಪರ್ಧೆ ಮಾಡುವಂಥ ಇಂಗಿತವನ್ನು ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದೆ. ಅವರು ಸಕಾರಾತ್ಮಕ ನೋಡೋಣ ಅಂತೇಳಿ ಒಂದು ಭರವಸೆಯನ್ನು ವಿಚಾರ ಮಾಡೋಣ, ನಮ್ಮ ಕನ್ಸಿಡರ್ ಮಾಡೋಣ ಅಂತ ವಿಚಾರದಲ್ಲಿ ರಾಜ್ಯದ ವರಿಷ್ಠರು ಮತ್ತು ರಾಷ್ಟ್ರದ ಕೆಲವು ನಾಯಕರನ್ನು ಭೇಟಿಯಾದಾಗ ಅವರು ನಮ್ಮ ಜೊತೆಗೆ ಸಕಾರಾತ್ಮಕ ಸ್ಪಂದನೆ ಮಾಡಿದ್ದಾರೆ. ಆದರೆ ಚುನಾವಣೆ ಬಂದ ಸಂದರ್ಭದಲ್ಲಿ ಚುನಾವಣೆ ಪಕ್ಷದ ಅಭ್ಯರ್ಥಿ ಆಗಲಿಕ್ಕೆ ಟಿಕೆಟ್ ಪಡಲಿಕ್ಕೆ ಭಾಳ ಜನ ಕಾರ್ಯಕರ್ತರು ಮುಖಂಡರು ಕೇಳ್ತಾರೆ. ಟಿಕೆಟ್ ಕೇಳೋದು ಸಹಜ. ಆದರೆ ನಾವೊಂದು ಅವಕಾಶವನ್ನು ಕೇಳಿದ್ವಿ. ಪಕ್ಷದ ವರಿಷ್ಠರು ಪರಿಗಣಿಸೋದು ಬಿಡೋದು ಅವರು ಪಕ್ಷದ ವರಿಷ್ಠರು ಬಿಟ್ಟದ್ದು. ಅದ್ರ ಜೊತೆಗೆ ಯಾರಿಗೆ ಕೊಟ್ಟರು, ಭಾರತೀಯ ಜನತಾ ಪಕ್ಷದ ಟಿಕೆಟ್ ಯಾರಿಗೆ ಕೊಟ್ಟರು ಅವ್ರ ಪರವಾಗಿ ನಾವು ಕೆಲಸ ಮಾಡಿ ಸಿದ್ಧಿರ್ತೀವಿ. ಅವಕಾಶ ಕೊಡಲಿಕ್ಕೆ ಕೇಳಿದ್ವಿ. ನಾವು ಒಂದು ಆಕಾಂಕ್ಷೆ ಇದ್ವಿ ಅಂತೇಳಿ ತಮ್ಮ ಮೂಲಕ ಈ ಒಂದು ಕ್ಷೇತ್ರದ ಜನತೆಗೆ ಮತ್ತು ಈಗ ಕೆಲವು ನ್ಯಾಷನಲ್ ಹೈವೇಗಳು ಪ್ರಾಜೆಕ್ಟ್ಗಳು ಎಲ್ಲ ಅಲೈನ್ಮೆಂಟು DPR ಆಗೋ ಸಂದರ್ಭದಲ್ಲಿ ಅಲೈನ್ಮೆಂಟ್ ವಿಚಾರದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ನಮ್ಮ ಮುಂದೆ ಚರ್ಚೆ ಆಗಿದ್ವು. ಇವೆಲ್ಲ ರಾಷ್ಟ್ರೀಯ ಒಂದು ಪ್ರಾಜೆಕ್ಟ್ಗಳು, ಸೂರತ್ ಟು ಚೆನ್ನೈ, ಆಮೇಲೆ ಪಣಜಿ ಟು ಹೈದರಾಬಾದ್, ಆಮೇಲೆ ಜಡ್ಚರ್ ಟು ಅಗರಿ ಟು ಜಡ್ಚರ್ಲ, ಇವೆಲ್ಲ ರಸ್ತೆಗಳೇನು ಬರ್ತಾವೆ ಬೈಪಾಸ್ ರಾಯಚೂರು ಮುಖಾಂತರ ಹಾದು ಹೋಗುವಂಥ ಪ್ರಾಜೆಕ್ಟ್ಗಳು. ಇವ ರಾಷ್ಟ್ರೀಯ ಬಹುಮುಖ್ಯವಾದಂಥ ಪ್ರಾಜೆಕ್ಟ್ಗಳು. ವಿಶೇಷವಾಗಿ ಈ ಜಿಲ್ಲೆಗೆ ಮಾತ್ರ ಸೀಮಿತ ಅಲ್ಲ, ಅವೆಲ್ಲ ಸೇರಿಸ್ಕೊಂಡು ಈಗೇನೆಂದರೆ ಈಗ ಸ್ಕಾಡಾದು 2,000 ಕೋಟಿನ ಬಂತಲ್ಲ ಆಟೋಮೇಷನ್, ಗೇಟ್ ಆಟೋಮೇಷನ್ನು ನನ್ನ ಅವಧಿಯಲ್ಲೇ ಆಗಿದ್ದದು. ಉಮಾ ಭಾರತಿಯವರು ನೀರಾವರಿ ಸಚಿವರಿದ್ದರು. ನಮ್ಮ ಸಮ್ಮಿಶ್ರ ಸರ್ಕಾರ DK ಶಿವಕುಮಾರ್ ಇರಿಗೇಷನ್ ಮಂತ್ರಿ ಇದ್ದರು. ಆ ಸಂದರ್ಭದಲ್ಲಿ ಅಂಜು ಪರಿಜ ನಾವು ಕುಂತು ಡ್ರಾಫ್ಟ್ ಮಾಡಿಕೊಂಡು ಉಮಾ ಭಾರತಿ ಹತ್ರ ನಾನು ಲೆಟ್ರ್ ಕೊಟ್ಟು ಅದನ್ನು ಅನುಮೋದನೆ ಮಾಡಿಸ್ಕೊಂಡು ಬಂದೆ. ಗೇಟ್ ಆಟೋಮೇಷನ್ 2 ವರ್ಷ ಕೊಟ್ಟಿದ್ದು. ಅದು ಆ ಸಂದರ್ಭದಲ್ಲಿ ಟೆಂಡರ್ ಆಯಿತು. ರುಬಿಕಾನ್ ಕಂಪ್ನಿಗೆ ಟೆಂಡರ್ ಕೊಟ್ಟರು. DK ಶಿವಕುಮಾರ್ ಇದಿರ್ಬೇಕಾದ್ರೆ ಮೊಬೈಲೇಷನ್ ಫಂಡ್ ಕೊಟ್ಟರು. ಕೆಲಸ ಅವಾಗೂ ಇದಾಯಿತು, ಇದು ಟೆಂಡರ್ ಆಗಿತ್ತು. ಅದನ್ನು ಸೇರಿಸ್ಕೊಂಡು ಏನೇನು ಹೇಳ್ತಾರೆ. ನಾನು ಹೇಳ್ಕೊಳಕ್ಕೆ ನನಗೇನು ಅಭ್ಯಂತರ ಇರಲಿಲ್ಲ. ಸರ್ಕಾರದಲ್ಲಿ ಯಾರೇ ಕಾರ್ಯಕ್ರಮ ಮಾಡಿದ್ರು ಹೇಳ್ಕೊಳ್ಳಿ. ಸರ್ಕಾರ ಅಂದರೆ ಈಗ ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಇದೆ. ಯಾವ ಮಟ್ಟದಲ್ಲಿ ಜನಜೀವನ ಸುಧಾರಣೆ ಮಾಡಲಿಕ್ಕೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಇನ್ನೂ ನಮ್ಮ ಜಿಲ್ಲೆಯಲ್ಲಿ ಏನಿದೆ ಅನಕ್ಷರತೆ ಒಂದು ಸಮಸ್ಯೆ ಇದೆ. ಇವನ್ನು ವಿಶೇಷವಾಗಿ ಶಿಕ್ಷಣ ಮಟ್ಟದಲ್ಲಿ ನಮ್ಮ ಅವಧಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅವಧಿಯಲ್ಲಿ ನಾನು ಮುಖ್ಯ MP ಇರಬೇಕಾದ್ರೆ ಯೂನಿವರ್ಸಿಟಿ ಮಾಡಲಿಕ್ಕೆ ನಾವು ಭಾಳಷ್ಟು ಪ್ರಯತ್ನ ಪಟ್ಟೆ, ರಾಯಚೂರು ಯೂನಿವರ್ಸಿಟಿ ಮಾಡಲಿಕ್ಕೆ. ಇವತ್ತು ವಿಶೇಷವಾಗಿ ಭಾಳಷ್ಟು ರಾಯಚೂರಲ್ಲಿ ಏನೇನಂದರೆ ಅಪಿಯರೆನ್ಸ್ ಚೇಂಜ್ ಮಾಡಲಿಕ್ಕೆ ಏನಂದರೆ ಅಪೆಟಿಕ್ಸ್ ಇದರಲ್ಲಿ ಇರ್ಬೋದು, SCP DSP ಇರ್ಬೋದು, ಭಾಳಷ್ಟು ಸುಮಾರು ಅನುದಾನವನ್ನು ನಾವು ರಾಜ್ಯ ಸರ್ಕಾರ ತಂದು ಇವತ್ತು ರಾಯಚೂರು ರಸ್ತೆಗಳ ಅಗಲೀಕರಣ ಮಾಡಲಿಕ್ಕೆ ನಾವೆಲ್ಲ ಕೆಲಸ ಮಾಡಿ ಶಿವರಾಜ್ ಪಾಟೀಲ್ MLA ಶಾಸಕರ ಕ್ಷೇತ್ರದಲ್ಲಿ ನಾವೆಲ್ಲ ಕೆಲಸ ಮಾಡಿದ್ದೀವಿ. ನಾವು ರಾಜಕೀಯವಾಗಿ ಎಲ್ಲೇ ರಾಜಕಾರಣ ಎಷ್ಟು ದಿವಸ ಮಾಡೋದು ಮುಖ್ಯ ಅಲ್ಲ. ಈ ಹೆಜ್ಜೆ ಗುರುತುಗಳು ಏನು ಜನರಿಗೆ ನಾವೇನು ಸಹಾಯ ಮಾಡಬೇಕು, ನಮ್ಮ ಕೈಲಾದ ಮಟ್ಟಿಗೆ ಸೇವೆಯನ್ನು ಮಾಡಬೇಕು, ಆ ಮಟ್ಟಿನಲ್ಲಿ ಕನಿಷ್ಠ ಗೌರವ ಉಳಿಸ್ಕೊಳ್ಳೋಕೆ ಏನು ಕೆಲಸ ಮಾಡಬೇಕು ಆ ಕೆಲಸವನ್ನು ನಮ್ಮ ತಂದೆಯವ್ರ ಕಾಲದಿಂದ ಮಾಡಿದ್ವಿ, ನಾವು ಈಗಲೂ ಮಾಡ್ತಾಯಿದ್ದೀವಿ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ದೇಶದಲ್ಲಿ ಏನಂದರೆ ಮೋದಿಯವರ ನಾಯಕತ್ವವನ್ನು ಈಗ ಅನಿವಾರ್ಯ ದೇಶದ ಜನರು ಒಪ್ಕೊಂಡಿದ್ದಾರೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಷ್ಟ್ರದ ಮಟ್ಟದಲ್ಲಿ ಇವತ್ತು ಮೋದಿಯವರ ನಾಯಕತ್ವ ಅನಿವಾರ್ಯ ಮಟ್ಟಿಗೆ ಇವತ್ತು ಬಂದಿದೆ. ವಿಪಕ್ಷಗಳಲ್ಲಿ ಮೋದಿಯವರು ಎದುರಿಸುವಂಥ ಶಕ್ತಿ ಇವತ್ತು ಕಂಡು ಬರ್ತಿಲ್ಲ. ಇವತ್ತು ಭಾಳಷ್ಟು ರಾಜಕೀಯವಾಗಿ ನಾವು ವಿಚಾರ ಮಾಡಿದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಯಾವ ಪರಿಣಾಮಕಾರಿಯಾಗಿ ಏನು ರಾಜಕೀಯ ಶಕ್ತಿ ಧ್ರುವೀಕರಣ ಆಗಬೇಕಾಯಿತು, ಮೋದಿಯವರ ಸಾಮರ್ಥ್ಯದ ಮುಂದೆ ಯಾವ ಶಕ್ತಿನೂ ಇರ್ತಿಲ್ಲ ಅಂತ ನಾವೊಂದು ಉದಾಹರಣೆಗಳನ್ನು ಈ ದೇಶದಲ್ಲಿ ನೋಡ್ತಾ ಇದ್ದೀವಿ. ಖಂಡಿತವಾಗಿ ಮುಂದಿನ 3ನೇ ಅವಧಿ ಸಹ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗೋದ್ರಲ್ಲಿ ಅನುಮಾನ ಇಲ್ಲ. ಆ ದಿಶೆಯಲ್ಲಿ ಭಾರತೀಯ ಜನತಾ ಪಕ್ಷದ ಈ ಕಾರ್ಯಕರ್ತರು ಇವತ್ತೇನದ ಅವರ ಸ್ವಯಂ ಸೇವಕರು ಏನು ಪಕ್ಷದ ಪರವಾಗಿ ಕೆಲಸ ಮಾಡ್ತಾರೆ, ಸಂಘಟನೆಗಳ ವಿಚಾರದಲ್ಲಿ ಬರೀ ರಾಜಕಾರಣ ಒಂದಲ್ಲ, ಸಮಾಜ ಸೇವೆಯಲ್ಲಿ ಸಾರ್ವಜನಿಕ ಸಂಸ್ಥೆಗಳು ಇಟ್ಕೊಂಡು ಎಲ್ಲರೂ ಭಾರತೀಯ ಜನತಾ ಪಕ್ಷದ ಪರವಾಗಿ ಕೆಲಸವನ್ನು ಮಾಡುವಂಥದ್ದು ಅಭಿಮಾನ ವ್ಯಕ್ತಪಡಿಸೋದು ನೋಡಿ
ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಬಸನಗೌಡ ಬ್ಯಾಗ್ವಡ್, ಬಿಜೆಪಿ ಮುಖಂಡರಾದ ಮಲ್ಲಿಕಾರ್ಜುನ ಚಕ್ಕಲದಿನ್ನಿ, ಜೆ ಸುಧಾಕರ್, ಅಯ್ಯಪ್ಪ ಮ್ಯಾಕಲ್, ಶರಣಪ್ಪ ಗೌಡ ಸೇರಿದಂತೆ ಅನೇಕರಿದ್ದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲಾ ರಂಗಗಳಲ್ಲಿ ವೈಫಲ್ಯತೆ ಕಂಡಿದೆ. ಬರಗಾಲದ ಪರಿಹಾರ ನೀಡುವಲ್ಲಿ ವಿಫಲವಾಗಿದೆ. ರೈತರು ಸಾಲದಿಂದ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದು, ಬಡ ಜನರು ಕೂಲಿ ಆರಿಸಿ ಮಹಾನಗರಗಳಿಗೆ ಗೂಳೆ ಹೋಗುವಂತೆ ಮಾಡಿದ್ದಾರೆ. ಸರ್ಕಾರಕ್ಕೆ ಕಾಳಜಿ ಇಲ್ಲವೆಂದು ಬಿಜೆಪಿ ವಕ್ತಾರ ಕೊಟ್ರೇಶಪ್ಪ ಕೋರಿ ಆರೋಪಿಸಿದರು. ಅವರು ಇಂದು ನಗರದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿಯಾಗಿದೆ. ಸಚಿವ ಶಿವಾನಂದ ಪಾಟೀಲ್ ರೈತರ ಬಗ್ಗೆ ಕೀಳಾಗಿ ಮಾತನಾಡಿ ಪರಿಹಾರಕ್ಕಾಗಿಯೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಮಾತನಾಡಿದ್ದು, ರೈತ ವಿರೋಧಿಗಳಾಗಿದ್ದಾರೆ ಎಂದು ದೂರಿದರು. ಕಾವೇರಿ ಜಲಾಶಯದಿಂದ ತಮಿಳುನಾಡಿಗೆ ನೀರು ಹರಿಸಿ ಇದೀಗ ಬೆಂಗಳೂರು, ಮೈಸೂರು ಜಿಲ್ಲೆಯ ಜನರಿಗೆ ಕುಡಿಯುವ ನೀರಿಲ್ಲದೆ ಪರಿತಪಿಸುವಂತೆ ಮಾಡಿದ್ದಾರೆ. ರಾಜ್ಯದಲ್ಲಿಯೂ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಬಂದ್ ಮಾಡಿ ಟ್ಯಾಂಕರ್ ನೀರಿನ ಮಾಫಿಯಾ ಜೊತೆ ಕೈ ಜೋಡಿಸಿದ್ದಾರೆ. ಇದರಿಂದಾಗಿ ನೀರಿನ ದರ ದುಪ್ಪಟ್ಟಾಗಿದೆ. ಕೈಗಾರಿಕೆಗಳಿಗೆ ನೀರು ಹರಿಸಿದರೆ ಇರುವುದರಿಂದ ಬಂದ್ ಮಾಡಿಕೊಂಡಿದ್ದಾರೆ. ಕಾರ್ಮಿಕರ ಕೆಲಸ ಕಳೆದುಕೊಳ್ಳುತ್ತಿದ್ದಾರೆ ಎಂದರು. ಎಸ್ಸಿ ಎಸ್ಟಿ ಅನುದಾನ ದುರ್ಬಳಕೆ ಮಾಡಿಕೊಂಡಿದೆ. ದಲಿತ ವಿರೋಧಿಯಾಗಿದೆ. ಗ್ಯಾರಂಟಿ ಯೋಜನೆ ಸಮರ್ಪಕವಾಗಿ ಅನುಷ್ಠಾನವಾಗಿಲ್ಲ. ಅಭಿವೃದ್ಧಿ ಕೆಲಸಗಳು ಮಾಡುತ್ತಿಲ್ಲ. ರಾಜ್ಯದಲ್ಲಿ ಅಭಿವೃದ್ಧಿ ಮರೀಚಿಕೆಯಾಗಿದೆ ಎಂದು ತಿಳಿಸಿದರು. ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಹಾಕಿದ್ದು ಅತ್ಯಂತ ಕೆಟ್ಟ ಬೆಳವಣಿಗೆ. ಇಂತಹ ಘಟನೆ ನಡೆದರೂ ಕಾಂಗ್ರೆಸ್ ಸಮರ್ಥ ಮಾಡುತ್ತಿರುವುದನ್ನು ಖಂಡಿಸಿದರು. ಮೋದಿ ಸರ್ಕಾರದ 10 ವರ್ಷಗಳ ಅವಧಿಯಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಭಾರತವನ್ನು ಜಗತ್ತಿನಲ್ಲಿ ಬಲಿಷ್ಠ ರಾಷ್ಟ್ರ ಮಾಡಲು ಹೊರಟಿದ್ದಾರೆ ಎಂದು ತಿಳಿಸಿದರು. ಗರೀಬ್ ಕಲ್ಯಾಣ ಅನ್ನ ಯೋಜನೆ ಮೂಲಕ ದೇಶದ 80 ಕೋಟಿ ಜನರಿಗೆ ಉಚಿತ ಜನರಿಗೆ ಸಾಮಾನ್ಯರಿಗೆ ನೀಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಪ್ರಯತ್ನವನ್ನು ಆಮೇಲೆ ಸರಾಯಿಯನ್ನ ರೇಟನ್ನು ಏರಿಸೋದು, ಟ್ಯಾಕ್ಸ್ ತಗೊಂಡು ಒಂದು ಕೈಯಿಂದ ಕೊಡುವಂಥದ್ದು ಭಾಳ ರೈತರಿಗೆ ಆಗಲಿ ಜನಸಾಲಿನ ದರ ಏರಿಕೆ ಇರ್ಬೋದು, ಸ್ಟಾಂಪ್ ನೋಂದಣಿ ಇರ್ಬೋದು, ಹೀಗೆ ಹಲವಾರು ಮತ್ತು ಮೊನ್ನೆ ತಾನೇ ನಮ್ಮ ದೇಶದ ಬಗ್ಗೆ ಗೌರವ ಇಲ್ಲದಂಥವು ಮತ್ತು ನಮ್ಮ ನಾಡಿನ ಬಗ್ಗೆ ಅರಿವಿಲ್ಲದಂಥವರು ಇವತ್ತು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗನ್ನು ಹಾಕಿರುವುದು ನಮಗೆಲ್ಲರಿಗೂ ಅಗೌರವ ತರುವಂಥ, ನಮ್ಮ ದೇಶಕ್ಕೆ ಅಗೌರವ ತರುವಂಥ ವಿಷಯವಾಗಿದೆ. ಅಲ್ಲ, ಅದನ್ನು ನಾವು ಉಗ್ರವಾಗಿ ನಮ್ಮ ರಾಯಚೂರು ಜಿಲ್ಲಾ ಬಿಜೆಪಿ ಘಟಕ ಖಂಡಿಸ್ತಾ ಇದೆ. ಮತ್ತು ಇವತ್ತು ನಮ್ಮ SC ST ಅನುದಾನವನ್ನು ಸುಮಾರು 11,000 ಕೋಟಿ ಅದನ್ನು ಗ್ಯಾರಂಟಿ ಸ್ಕೀಮ್ಗಳಿಗೆ ಬಳಕೆಯನ್ನು ಮಾಡಿಕೊಂಡು ಇವತ್ತು ಎಷ್ಟೋ ವಿದ್ಯಾರ್ಥಿಗಳಿಗೆ ಸ್ಕಾಲರ್ ಕೊಡದೇ ಇರುವಂಥದ್ದು, ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗಿರುವಂಥದ್ದು ನಿಮ್ಮ ಕಣ್ಮುಂದೆ ಇದೆ. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡರಾದ KM ಪಾಟೀಲ್, ಬಂಡೇಶ್ ವಲ್ಕಂದಿನಿ, ರಾಜ್ಕುಮಾರ್, ರಾಮಚಂದ್ರ ಕಡಗೋಳು ಸೇರಿದಂತೆ ಅನೇಕರಿದ್ದರು. ನಗರದ ಹೃದಯ ಭಾಗದಲ್ಲಿ ವಕ್ಫ್ ಜಮೀನು ನೋಡಿ ಸುಸಜ್ಜಿತ ವಕ್ಫ್ ಜಿಲ್ಲಾ ಕಚೇರಿ ಕಟ್ಟಡಕ್ಕೆ ಮುಂದಾಗುವಂತೆ ನೂತನ ಜಿಲ್ಲಾ ವಕ್ಫ್ ಸಮಿತಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಮೌಲಾನಾ ಫರೀದ್ ಖಾನ್ ಅವರಿಗೆ ಕಾಂಗ್ರೆಸ್ ಯುವ ಮುಖಂಡ ರವಿ ಬೋಸ್ರಾಜ್ ಸಲಹೆ ನೀಡಿದರು. ಜಿಲ್ಲಾ ಪಂಚಾಯತ್ ಮುಂದಿನ ವಕ್ಫ್ ಮಂಡಳಿ ಕಚೇರಿಯಲ್ಲಿ ನಡೆದ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ಮಾತನಾಡಿ, ಕಾಂಗ್ರೆಸ್ ಪಕ್ಷ ಅಧಿಕಾರ ನೀಡಿದ್ದು ಸಮಾಜದ ಹಿರಿಯರ ಸಲಹೆ ಸೂಚನೆಗಳನ್ನು ಪಡೆದು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ಮೂಲಕ ಸಮಾಜದ ಕೆಲಸಗಳನ್ನು ಮಾಡಬೇಕು ಎಂದು ಹೇಳಿದರು. ವಕ್ಫ್ ಸಚಿವ BZ ಜಮೀರ್ ಅಹಮದ್ ಖಾನ್ ವಕ್ಫ್ ಮಂಡಳಿಗಳಿಗೆ ಸಾಕಷ್ಟು ಅನುದಾನ ನೀಡುತ್ತಿದ್ದಾರೆ. ಈ ಅನುದಾನ ಬಳಕೆ ಮಾಡುವ ಮೂಲಕ ನಗರದಲ್ಲಿ ನೂತನ ವಕ್ಫ್ ಕಚೇರಿ ನಿರ್ಮಾಣ ಮಾಡಬೇಕೆಂದರು. ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಬದ್ಧವಾಗಿದ್ದು ಇದರ ಸದುಪಯೋಗವನ್ನು ಸಮಾಜ ಪಡೆದುಕೊಳ್ಳಬೇಕೆಂದು ಹೇಳಿದರು. हमारे पार्टी के लीडरों ने खासतौर पे जनाब NS बोसरा साहब जो हमारे गवर्नमेंट ऑफ कर्नाटका के कैबिनेट मिनिस्टर हैं, उनका और हमारे डिस्ट्रिक्ट के तमाम MLAs और हमारे पार्टी के तमाम लीडर्स और तमाम हमारे कार्यकर्ताओं का जो है इस मौके पे जो कि मुझे रायचूर डिस्ट्रिक्ट वक्फ बोर्ड का चेयरमैन नामूज़ किया गया है, बनाया गया है, तो मुझे ये कहते हुए बड़ी खुशी हो रही है कि इस मौके पर पार्टी और पार्टी के तमाम लीडर्स ने जो मेरे ऊपर भरोसा किया उसको मैं पूरा करने की पूरी कोशिश करूँगा।
और साथ ही साथ हमारी पार्टी और पार्टी के तमाम लीडर्स का शुक्रिया अदा करने की कोशिश करूँगा। क्या क्या डेवलपमेंट करते हैं और क्या क्या ये करते हैं और इसी तरह नया अब क्योंकि हमारी गवर्नमेंट है, हम हर जगह पर और पूरी तरह से और पूरी ईमानदारी के साथ वक्फ के जहाँ जहाँ पर जायज़ात है, वक्फ की जहाँ जहाँ पर जो भी प्रॉपर्टी है उसको हम कानूनी तौर पे पूरा तहफ़्फ़ुज़ करने की पूरी कोशिश करेंगे और जो गैर संवैधानिक तरीके से हमारी वक्फ की प्रॉपर्टीज़ कब्ज़ा किया गया है, जब्त किया गया है, उसको हम कानूनी तौर पे पूरी तरीके से हम हासिल करेंगे और एक बहुत अच्छा माहौल बनाकर वक्फ का, क्योंकि वक्फ हमारे एक्ट के तहत कहा गया है कि वक्फ ये अल्लाह की प्रॉपर्टी है। ये जो मस्जिद, मदरसा, दरगाह, जितने भी हाशिर खाने, झंडे कटे, तमाम जो भी औकाफ़ी इदारे जात है, ये वक्फ प्रॉपर्टीज़ है। इसका तहफ़्फ़ुज़ करना हमारा संविधानिक भी जिम्मेदारी है, तो हम पूरी तरह इसको जिम्मेदारी को निभाने की पूरी कोशिश करें। ವೇದಿಕೆ ಮೇಲೆ ಸೈಯದ್ ಅಮೀನ್ ಪಾಷಾ ಖಾದ್ರಿ, ಸೈಯದ್ ಮುರ್ಷಿನ್ ಜಾನಿ, ಸೈಯದ್ ನಸೀಂ ಆಫ್ರಿನ್ ಸಾಹೇಬ್, ಹಫೀಜ್ ಜಲಾಲುದ್ದೀನ್, ಹಟ್ಟಿ ಮೊಹಮ್ಮದ್ ಶಾಲಂ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬಶೀರುದ್ದೀನ್, ನಗರಸಭೆ ಸದಸ್ಯ ಸಾಜಿದ್ ಸಮೀರ್, ಮೊಹಮ್ಮದ್ ಫಿರೋಜ್ ಹಮರಾಜ್, ಸೈಯದ್ ಮಾಸೂಮ್, ದೇವಣ್ಣ ನಾಯಕ್ ವಕೀಲ್, ಶ್ರೀನಿವಾಸ್ ವಕೀಲ್, ಯುವ ಜಿಲ್ಲಾಧ್ಯಕ್ಷ ಅರುಣ್ ಧೂತ್ರಬಂಡಿ, ಅಮ್ಜದ್ ಹಟ್ಟಿ ಉಪಸ್ಥಿತರಿದ್ದರು. ಮೌಲಾನಾ ಫರೀದ್ ಖಾನ್ ಅವರು ಜಿಲ್ಲಾ ವಕ್ಫ್ ಅಧಿಕಾರಿ ಅಹಮದ್ ಇರ್ಫಾನ್ ಅವರಿಂದ ಅಧಿಕಾರ ಸ್ವೀಕರಿಸಿದರು. ಸಿಬ್ಬಂದಿ ಇಬ್ರಾಹಿಂ, ಮೊಹಮ್ಮದ್ ಇರಾಷದ್, ಬಶೀರ್ ಅಹಮದ್ ಉಪಸ್ಥಿತರಿದ್ದರು. ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ರಾಜಶೇಖರ್ ರಾಮಸ್ವಾಮಿ ಇವರನ್ನು ನೇಮಕ ಮಾಡಲಾಗಿದೆ. ಫೆಬ್ರವರಿ 28ರಂದು ಹೊರಡಿಸಿದ ಆದೇಶದಲ್ಲಿ ರಾಜಶೇಖರ್ ರಾಮಸ್ವಾಮಿ ಇವರನ್ನು ಕರ್ನಾಟಕ ಜೈವಿಕ ಇಂಧನ ಮಂಡಳಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿತ್ತು. ನಿನ್ನೆ ಮತ್ತೆ ಬದಲಾವಣೆ ಮಾಡಿ ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ರಾಜಶೇಖರ್ ರಾಮಸ್ವಾಮಿ ಅವರನ್ನು 2 ವರ್ಷಗಳ ಅವಧಿವರೆಗೆ ನೇಮಕ ಮಾಡಿ ಆದೇಶ ಹೊರಡಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಶಿಫಾರಸು ಮಾಡಿದ್ದಾರೆ. ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನೇಮಕಕ್ಕೆ ಜಿಲ್ಲೆಯ ಕಾಂಗ್ರೆಸ್ಸಿನ 2 ಬಣಗಳಲ್ಲಿ ಭಾರೀ ಪೈಪೋಟಿ ನಡೆದಿತ್ತು. ಹಿರಿಯ ಕಾಂಗ್ರೆಸ್ ಮುಖಂಡ ರುದ್ರಪ್ಪ ಅಂಗಡಿ ಹಾಗೂ ಅಯ್ಯಣ್ಣ ಮಧ್ಯೆ ಪೈಪೋಟಿ ಇತ್ತು. ಕೊನೆ ಗಳಿಗೆಯಲ್ಲಿ ರಾಜಶೇಖರ್ ರಾಮಸ್ವಾಮಿ ಅವರು ಅಧ್ಯಕ್ಷ ಹುದ್ದೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್. ಬೇಸಿಗೆ ತರಬೇತಿ ನೀಡುತ್ತಿರುವ ರಾಯಚೂರಿನ ಏಕೈಕ ತರಬೇತಿ ಕೇಂದ್ರ ಚಾಲುಕ್ಯ ಟ್ಯುಟೋರಿಯಲ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ವಿಷಯಗಳು ಕಠಿಣವಾಗಿವೆಯೇ? ಹಾಗಾದರೆ ಹಿಂದೆ ಸಂಪರ್ಕಿಸಿ. ಚಾಲುಕ್ಯ ಸಮ್ಮರ್ ಕ್ಲಾಸ್ ನಲ್ಲಿ ಪ್ರವೇಶ ಪಡೆಯಿರಿ. ಕೋಚಿಂಗ್ ಡ್ಯೂರೇಷನ್ 2nd to 30th May. ಸ್ಟೇಟ್ ಅಂಡ್ CBSE ಸಿಲೆಬಸ್. ಸಬ್ಜೆಕ್ಟ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್. ಟೀಚಿಂಗ್ ಮೀಡಿಯಂ ಕನ್ನಡ ಅಂಡ್ ಇಂಗ್ಲಿಷ್. ಆತ್ಮೀಯ ಪಾಲಕರೇ, 4 ಮತ್ತು 5ನೇ ತರಗತಿ ಓದುತ್ತಿರುವ ನಿಮ್ಮ ಮಕ್ಕಳಿಗಾಗಿ ಸೈನಿಕ, ನವೋದಯ, ಕಿತ್ತೂರು ವಸತಿ ಶಾಲೆಗಳ ತರಬೇತಿ ನೀಡಲಾಗುವುದು. ಸ್ಪೆಷಲ್ ಸಮ್ಮರ್ ಕ್ಯಾಂಪ್ ಫಾರ್ 4 to 10 year kids. ವಿಶೇಷತೆಗಳು: ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆ, ಫ್ರೀ ಸ್ಮಾರ್ಟ್ ಸ್ಪೋಕನ್ ಇಂಗ್ಲಿಷ್, 100% ರಿಸಲ್ಟ್. ಅಡ್ಮಿಷನ್ ಸ್ಟಾರ್ಟೆಡ್. ಎನ್ರೋಲ್ ಯುವರ್ ನೇಮ್ ಟುಡೇ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ. ಸಂಗಮೇಶ್ ಮಂಗನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS, KS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ ಸ್ಲೇನ್, ರಾಯಚೂರು. ಸೆಲ್ ನಂಬರ್ 9986107089. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ.
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರ್. ಮೊಬೈಲ್ 9483770202. KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI,
Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8884460181. ತಾಲೂಕಿನ ಕ್ಯಾಬಿಗೇರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬಂಡೆ ಮೇಲೆ ಪಿಂಗೇರಿ ದೊಡ್ಡಿ ಗ್ರಾಮದ ನೀರಿನ ಸಮಸ್ಯೆ ಪರಿಹರಿಸಲು ತಾಲೂಕಿನ ಅಧಿಕಾರಿಗಳು ಗ್ರಾಮಕ್ಕೆ ಧಾವಿಸಿ ಗ್ರಾಮದ ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಹರಿಸಿರುವುದರಿಂದ ಅಖಿಲ ಭಾರತ ಕೃಷಿ ಕಾರ್ಮಿಕರ ಸಂಘಟನೆ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಹೋರಾಟವನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಬಸವರಾಜ್ ಅವರಿಗೆ ಮನವಿ ಸಲ್ಲಿಸಿ ಗ್ರಾಮದ ನೀರಿನ ಸಮಸ್ಯೆ ಪರಿಹರಿಸಲು ಒಂದು ಹೊಸ ಬೋರ್ವೆಲ್ ಕೊರೆಸಬೇಕು, ನೀರಿನ ಟ್ಯಾಂಕ್ ಸಂಪರ್ಕ ಒದಗಿಸಬೇಕು, ನೀರಿನ ವ್ಯವಸ್ಥೆ ಸುಗಮಗೊಳಿಸಲು ವಾಟರ್ ಮ್ಯಾನ್ ನೇಮಕ ಮಾಡಬೇಕು, ಬೋರ್ ನೀರು ಸರಬರಾಜು ಆಗುವವರೆಗೆ ಪ್ರತಿದಿನ 2 ಟ್ಯಾಂಕರ್ ನೀರು ಸರಬರಾಜು ಮಾಡಬೇಕು, ಗ್ರಾಮದಲ್ಲಿ ಬೀದಿ ದೀಪಗಳ ವ್ಯವಸ್ಥೆ ಮಾಡಬೇಕು ಹಾಗೂ ಗ್ರಾಮಕ್ಕೆ ರಸ್ತೆಯನ್ನು ಮಾಡಿಸಿಕೊಡಬೇಕು ಎಂಬ ಬೇಡಿಕೆ ಈಡೇರಿಕೆಗೆ ಪ್ರತಿಭಟನೆ ನಡೆಸಲಾಗಿತ್ತು. ಅಧಿಕಾರಿಗಳು ಸ್ಥಳಕ್ಕಾಗಮಿಸಿ ಪರಿಹರಿಸುವುದಾಗಿ ಹೇಳಿ ಸಂಜೆಯಿಂದಲೇ ಗ್ರಾಮಕ್ಕೆ ನೀರು ಸರಬರಾಜು ಮಾಡಲಾಗುತ್ತಿದೆ. ಕೂಡಲೇ ಹೊಸ ಬೋರ್ವೆಲ್ ಕೊರೆಸಲು ಸ್ಥಳ ಗುರುತಿಸಲಾಗಿದ್ದು ಬೋರ್ ಯಂತ್ರ ಕರೆಸಿ ಕೊರೆಸುವುದಾಗಿ ತಿಳಿಸಿದ್ದಾರೆ. ಬೀದಿ ದೀಪಗಳನ್ನು ಅಳವಡಿಸುವುದು ಸೇರಿ ಉಳಿದ ಸಮಸ್ಯೆಗಳನ್ನು ಆದ್ಯತೆಯ ಮೇರೆಗೆ ಪರಿಹರಿಸಲಾಗುವುದಾಗಿ ಗ್ರಾಮದ ಜನರ ಮುಂದೆ ಭರವಸೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ಮುಂದೂಡಲಾಗಿದೆ. ಈ ಸಂದರ್ಭದಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿ ಅಣ್ಣಾರಾವ್, ಅರಕೇರ ಉಪ ತಹಸೀಲ್ದಾರ್ ಮನೋಹರ್, ಕಂದಾಯ ನಿರೀಕ್ಷಕ ಉಮಾಶಂಕರ್, ಅಲ್ಲಾಬಾಸ್, ಕ್ಯಾರಿಗ್ರಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಜಶೇಖರ್ ನಾಯಕ್, ಮಾಜಿ ಅಧ್ಯಕ್ಷ ಕೃಷ್ಣ ನಾಯಕ್ ಪಾಟೀಲ್, ಎವಿ ಮಮತಾ ಹಾಗೂ ಎಐಕೆಕೆ ಎಂಎಸ್ ಜಿಲ್ಲಾ ಕಾರ್ಯದರ್ಶಿ ಮಲ್ಲನಗೌಡ ಎ, ಐಡಿವೈಒ ಜಿಲ್ಲಾ ಅಧ್ಯಕ್ಷ ಚನ್ನಬಸವ ಜಾನೆಕಲ್, ರೈತ ಸಂಘದ ತಾಲೂಕು ಕಾರ್ಯದರ್ಶಿ ದುರ್ಗಣ್ಣ ಅಡಕಲಗುಡ್ಡ, ಸಾಬಯ್ಯ ಸಿಂಗೇರಿದೊಡ್ಡಿ ಗ್ರಾಮ ಘಟಕದ ಅಧ್ಯಕ್ಷರು, ಅಮರೇಶ್ ಸಿಂಗೇರಿದೊಡ್ಡಿ ಗ್ರಾಮ ಘಟಕದ ಕಾರ್ಯದರ್ಶಿ, ತಿಮ್ಮಯ್ಯ ಸಿಂಗೇರಿದೊಡ್ಡಿ ಗ್ರಾಮ ಉಪಾಧ್ಯಕ್ಷ ನಾಗರಾಜ್, ಗ್ರಾಮದ ಹಿರಿಯರು, ಮಹಿಳೆಯರು, ನೂರಾರು ಜನರು ಭಾಗವಹಿಸಿದರು. ಜಿಲ್ಲೆಯಲ್ಲಿ ಇಂದಿನಿಂದ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆ ಆರಂಭವಾಗಿದ್ದು ಜಿಲ್ಲೆಯಾದ್ಯಂತವಾಗಿ 42 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆದವು. ಜಿಲ್ಲೆಯಾದ್ಯಂತ ಒಟ್ಟು 19,060 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ. ಮೊದಲ ದಿನ ನಡೆದ ಕನ್ನಡ ವಿಷಯದ ಪರೀಕ್ಷೆಯಲ್ಲಿ ಜಿಲ್ಲೆಯಲ್ಲಿ 17,963 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಿಯಾಗಿದ್ದಾರೆ. 1,097 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ರಾಯಚೂರಿನಲ್ಲಿ 510 ವಿದ್ಯಾರ್ಥಿಗಳು ಹಾಜರಿಯಾಗಿದ್ದು 328 ವಿದ್ಯಾರ್ಥಿಗಳು ಗೈರಾಜರಾಗಿದ್ದಾರೆ. ಸಿಂಧನೂರಿನಲ್ಲಿ 3,640 ವಿದ್ಯಾರ್ಥಿಗಳು ಹಾಜರಿಯಾಗಿದ್ದು 202 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಗೈರಾಜರಾಗಿದ್ದಾರೆ. ಮಾನವಿಯಲ್ಲಿ 1,908 ವಿದ್ಯಾರ್ಥಿಗಳು ಹಾಜರಾಗಿದ್ದು ಪರೀಕ್ಷೆ ಬರೆದಿದ್ದಾರೆ. 156 ವಿದ್ಯಾರ್ಥಿಗಳು ಆಗಮಿಸದೆ ಗೈರಾಗಿದ್ದಾರೆ. ಲಿಂಗಸ್ಗೂರಿನಲ್ಲಿ 3,911 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ. 142 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ದೇವದುರ್ಗದಲ್ಲಿ 1,863 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು 194 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಮಸ್ಕಿ ತಾಲೂಕಿನಲ್ಲಿ 887 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು ಹಾಜರಿಯಾಗಿದ್ದಾರೆ. 54 ವಿದ್ಯಾರ್ಥಿ ಪರೀಕ್ಷೆಗೆ ಗೈರಾಜರಾಗಿದ್ದಾರೆ. ಸಿಲ್ವರ ತಾಲೂಕಿನಲ್ಲಿ 654 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. 39 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 19,060 ವಿದ್ಯಾರ್ಥಿಗಳು ನೋಂದಣಿ ಪೈಕಿ 17,963 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಿಯಾಗಿದ್ದು 1,097 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ ಎಂದು ಪದವಿ ಪೂರ್ವ ಹಾಗೂ ವೃತ್ತಿ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ತಿಳಿಸಿದ್ದಾರೆ.
ತಾಲೂಕಿನ ಜಂಬಲ್ದಿನ್ನಿ ಗ್ರಾಮ ಪಂಚಾಯಿತಿಯಲ್ಲಿ ಅಕ್ರಮ ನೇಮಕಾತಿ ಮಾಡಿಕೊಂಡ ಸಿಬ್ಬಂದಿಯ ಅಪೂರ್ಣ ವಿವರಗಳ ತನಿಖೆ ಮಾಡಬೇಕು. 14ನೇ ಹಣಕಾಸು 15ನೇ ಹಣಕಾಸಿನ ಯೋಜನೆಗಳ ಅಡಿಯಲ್ಲಿ ಅನುದಾನ ದುರ್ಬಳಕೆ ಮಾಡಿಕೊಂಡುವವರ ವಿರುದ್ಧ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿ ಶ್ರೀ ಮಹರ್ಷಿ ಟ್ರೈಬಲ್ ಫೋರಂ ವತಿಯಿಂದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ತಾಲೂಕಿನ ಜಂಬಲ್ದಿನ್ನಿ ಗ್ರಾಮ ಪಂಚಾಯಿತಿಯಲ್ಲಿ ಸಿಬ್ಬಂದಿ ನೇಮಕಾತಿಯಲ್ಲಿ ಅವ್ಯವಹಾರ ನಡೆದಿದ್ದು ಮುಚ್ಚಿ ಹಾಕಲು ಪ್ರಯತ್ನಿಸುತ್ತಿದ್ದ ಸಿಬ್ಬಂದಿ ವಿವರಗಳನ್ನು ಒದಗಿಸಲು ಮಾಹಿತಿ ಕೇಳಿದರೆ ಒದಗಿಸುತ್ತಿಲ್ಲ. ಗಣಕಯಂತ್ರದಲ್ಲಿ ನಮೂದಿಸಿದ ಸಿಬ್ಬಂದಿಗಳ ವಿವರಗಳಿಗೂ ಲಿಖಿತ ರೂಪದಲ್ಲಿ ನೀಡಿದ ಸಿಬ್ಬಂದಿ ವಿವರಗಳ ತಾಳ ಇರುವುದಿಲ್ಲ. ಗಣಕಯಂತ್ರದಲ್ಲಿ ಕೇವಲ 5 ಜನ ಸಿಬ್ಬಂದಿಯ ಹೆಸರುಗಳು ಮಾತ್ರ ನಮೂದಿಸಲಾಗಿದೆ ಎಂದು ದೂರಿದರು. ಲಿಖಿತ ರೂಪದಲ್ಲಿ ಒದಗಿಸಿದ ವಿವರಗಳಲ್ಲಿ ಕೇವಲ 4 ಜನ ಸಿಬ್ಬಂದಿಯ ವಿವರಗಳು ಇದ್ದು 3 ಜನ ಮರಣ ಹೊಂದಿದ ಸಿಬ್ಬಂದಿಯ ವಿವರ ನೀಡಲಾಗಿದೆ. ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿ ಇರುವ ಹುದ್ದೆಗಳ ವಿವರ ನೀಡಿರುವುದಿಲ್ಲ. ಇದರಿಂದ ಮೇಲ್ನೋಟಕ್ಕೆ ಭ್ರಷ್ಟಾಚಾರ ಕಂಡುಬರುತ್ತದೆ. ಒಂದೇ ಗ್ರಾಮದ ಒಂದೇ ಸಮುದಾಯದ ವಂಶಸ್ಥರನ್ನು ಅಕ್ರಮವಾಗಿ ನೇಮಕ ಮಾಡಿಕೊಳ್ಳಲಾಗಿದೆ. ಕಾಯಕ ಮಿತ್ರ, ಪರಿಚಾರಕ, ಬಿಲ್ ಕಲೆಕ್ಟರ್, ಕಂಪ್ಯೂಟರ್ ಆಪರೇಟರ್ ಸೇರಿದಂತೆ ವಿವಿಧ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲಾಗಿದೆ ಎಂದು ಆರೋಪಿಸಿದರು. ಖಾಲಿ ಹುದ್ದೆಗಳ ವಿವರ ಬಹಿರಂಗಗೊಳಿಸುತ್ತಿಲ್ಲ. ಗೌಪ್ಯವಾಗಿ ನೇಮಕಾತಿ ಮಾಡಿಕೊಳ್ಳುವ ಸಂಪ್ರದಾಯ ರೂಢಿತ ಮಾಡಿಕೊಳ್ಳಲಾಗಿದೆ. ನೇಮಕಾತಿಯಲ್ಲಿ ಸಂಪೂರ್ಣ ಭ್ರಷ್ಟಾಚಾರ ಮಾಡಲಾಗಿದೆ. 14ನೇ 15ನೇ ಹಣಕಾಸಿನ ಯೋಜನೆ ಅಡಿಯಲ್ಲಿ 1 ಕೋಟಿ ರೂಪಾಯಿ ಅಧಿಕ ವ್ಯವಹಾರ ನಡೆದಿದೆ. ಗ್ರಾಮಗಳಲ್ಲಿ ಯಾವುದೇ ಕಾಮಗಾರಿಗಳನ್ನು ಕೈಗೊಳ್ಳದೆ, ಯಾವುದೇ ಕಟ್ಟಡ ಕಾಮಗಾರಿಗಳನ್ನು ನಿರ್ವಹಿಸದೆ ಸುಳ್ಳು ರಶೀದಿಗಳನ್ನು ಸೃಷ್ಟಿಸಿಕೊಂಡು ಅನುದಾನವನ್ನು ಲೂಟಿ ಮಾಡಿದ್ದಾರೆ. 15ನೇ ಹಣಕಾಸಿನ ಯೋಜನೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ನೈರ್ಮಲ್ಯ ಸೌಲಭ್ಯ ವ್ಯವಸ್ಥೆಗಳು ಸೇರಿದಂತೆ ವಿವಿಧ ಮೂಲಭೂತ ಸೌಲಭ್ಯಗಳ ಮೇಲೆ ಕೋಟ್ಯಾಂತರ ರೂಪಾಯಿ ಅನುದಾನ ದುರುಪಯೋಗಪಡಿಸಿಕೊಂಡಿರುತ್ತಾರೆ ಎಂದು ಆರೋಪಿಸಿದರು. ಅನುದಾನ ಬಳಕೆಗೆ ಕ್ರಿಯಾ ಯೋಜನೆ ಸಿದ್ಧಪಡಿಸದೆ, ಪ್ರಕ್ರಿಯೆಯನ್ನು ಮಾಡದೆ, ವೈಯಕ್ತಿಕ ಹೆಸರುಗಳ ಮೇಲೆ ಅನುದಾನವನ್ನು ಜಮಾ ಮಾಡಿ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ. ಒಂದೇ ಸಂಸ್ಥೆಗೆ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚಿನ ಅನುದಾನವನ್ನು ಜಮಾ ಮಾಡಿ ರಶೀದಿ ವೋಚರ್ಗಳಲ್ಲಿ ಯಾವುದೇ ವಿವರಗಳನ್ನು ನಮೂದಿಸದೆ ಅನುದಾನ ಲೂಟಿ ಮಾಡಿ ಗೌಪ್ಯತೆಯನ್ನು ಕಾಯ್ದುಕೊಂಡಿದ್ದಾರೆ. ಸಿಬ್ಬಂದಿ ನೇಮಕಾತಿಯಲ್ಲಿ ಕಾನೂನು ಬಾಹಿರವಾಗಿ ಸಿಬ್ಬಂದಿ ನೇಮಕಾತಿ ಮಾಡಿಕೊಳ್ಳುವ ಪದ್ಧತಿಯನ್ನು ರೂಢಿಸಿಕೊಂಡಿದ್ದಾರೆ ಎಂದರು. ಈ ಕುರಿತು ಸಮಗ್ರ ತನಿಖೆ ಮಾಡಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಭ್ರಷ್ಟ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಜೈ ಜೈ ವಾಲ್ಮೀಕಿ. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಪಂಚಾಯತ್ ಅಭಿವೃದ್ಧಿ ಭ್ರಷ್ಟ ಪಂಚಾಯತ್ ಅಧಿಕಾರಿಗಳನ್ನು ಅನುಮತಿ ಮಾಡಲೇಬೇಕು, ಅಧಿಕಾರಿಗಳನ್ನು ಅನುಮತಿ ಮಾಡಲೇಬೇಕು. ಬೇಕೇ ಬೇಕು. ಶ್ರೀ ಮಹರ್ಷಿ ವಾಲ್ಮೀಕಿ ಟ್ರೈಬಲ್ ಫೋರಮನ ಪರವು ಜೈ ವಾಲ್ಮೀಕಿ. ಬೇಕೇ ಬೇಕು, ಬೇಕೆವರೆಗೆ ಹೋರಾಟ. ಭ್ರಷ್ಟ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ, ನಿರ್ಲಕ್ಷ್ಯತೆ ವಹಿಸಿದ ಅಧಿಕಾರಿಗಳ ವಿರುದ್ಧ, ಅಕ್ರಮ ಸಿಬ್ಬಂದಿ ವರ್ಗವನ್ನು ನೇಮಕ ಮಾಡಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಪರಿಣಿತ ಜಾತಿ ಪರಿಣಿತ ಪಂಗಡದವರಿಗೆ ಬೇಕೇ ಬೇಕು. ಮತ್ತು ಯಾರೋ ಬಂದು ಬೆದರಿಸಿದ ಗುಂಡಿಗರಿಗೆ ನಾವು ತಲೆ ಬಗ್ಗಿಸಲು ನಾವು ಇವತ್ತಿಲ್ಲ. ನಾವು ಸಾಕಷ್ಟು ಸಲ ಕೂಡ ಪಂಚಾಯತ್ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರು ಕೂಡ ಫೋನ್ ಎತ್ತಾ ಇಲ್ಲ. ಏನೋ ಈ ತರ ಆಗಿದೆ ಸರ್, ನಿಮ್ಮ ಪಂಚಾಯತ್ನಲ್ಲಿ 14 ಮತ್ತು 14ನೇ ಹಣಕಾಸಿನ ಅನುದಾನವನ್ನು ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನವನ್ನು ದುರ್ಬಳಕೆ ಮಾಡಿ ಕಾಮಗಾರಿಕೆಯನ್ನು ಮಾಡದೆ ಎಲ್ಲೋ ಒಂದು ಗುಂಪಲ್ಲಿ ಅನುದಾನವನ್ನು ಲೂಟಿ ಮಾಡಿರ್ತಕ್ಕಂಥದ್ದು ನಾವು ಕಂಡಿದೆ. ಹಾಗಾಗಿ ಅದರ ಬಗ್ಗೆ ನನಗೆ ಸಾವಿರವಾಗಿ ಮಾಹಿತಿಯನ್ನು ಕೊಡಿ ಎಂದು ತಿಳಿದಿದೆ. ಆದರೂ ಕೂಡ ಇಲ್ಲಿವರೆಗೆ ಆ ಅಧಿಕಾರಿಗಳು ನಮಗೆ ಸರಿಯಾದ ಸ್ಪಂದನೆ ಮಾಡಿಲ್ಲ, ಉತ್ತರವನ್ನು ಕೂಡ ಕೊಟ್ಟಿಲ್ಲ. ಮತ್ತೆ ಡಿಎಸ್ ಅನ್ನು ಕೆಲವು ಕಾರಣಾಂತರದಿಂದ ಜಿಲ್ಲಾ ಪಂಚಾಯತ್ ಸಿಇಒರು ಬೇರೆ ಕಡೆ ವಿಡಿಯೋ ಕಾನ್ಫರೆನ್ಸ್ ಕಾರ್ಯಕ್ರಮಕ್ಕೆ ಹೋಗಿದ್ರು. ಅವರು ನಾವು ಬರಕ್ಕಾಗೋದಿಲ್ಲ ಅಂತ ಹೇಳಿದ್ರು. DS1 ಸಾಹೇಬರು ಕೂಡ ಬಿಟ್ಟಾಗಿ ಈ ಮನೆಗಳ ಬಗ್ಗೆ ಮತ್ತು ಅಲ್ಲಿ ಜಂಬಲ್ದಿನ್ನಿ ಗ್ರಾಮ ಪಂಚಾಯತಿನ ಅನುದಾನ ದುರ್ಬಳಕೆ ಮತ್ತು ಸಿಬ್ಬಂದಿಯ
ಅಕ್ರಮ ನೇಮಕಾತಿಯ ಬಗ್ಗೆ ವೈಜ್ಞಾನಿಕ ಕ್ರಮಬದ್ಧವಾಗಿ ನಮ್ಮ ಎಸ್ಟಿ ಫೋರಂ ಶ್ರೀ ಮಹರ್ಷಿ ವಾಲ್ಮೀಕಿ ಟ್ರೈಬಲ್ ಫೋರಂನ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಜಿಲ್ಲೆ ರಾವಪ್ಪ ನಾಯಕನವರು ಮತ್ತು ಅದೇ ರೀತಿಯಾಗಿ ನಮ್ಮ ಈ ಸಂಘದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಸಮಾಜ ಸೇವಕರು ಹಿರಿಯರು ಆಗಿರ್ತಕ್ಕಂಥ ನಮ್ಮ ಗೋವಿಂದ ನಾಯಕರವರು ಕೂಡ ಮತ್ತು ನಾವು, ನನ್ನ ಹೆಸರು ದಿನೇಶ್ ನಾಯ್ಕ್ ಅಂತೇಳಿ, ನಾವು ಕೂಡ ಹೋಗಿ ಅಲ್ಲಿ ನಾವು ಡಿಸ್ಕಷನ್ ಚರ್ಚೆ ಮಾಡಿದ್ರು ಕೂಡ ಇಲ್ಲ ನಾವು ಮಾಡ್ತೀವಿ, ನಾಳೆ ವರೆಗೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಅಧ್ಯಕ್ಷ ಜಯರಾಮಪ್ಪ, ಕಾರ್ಯಾಧ್ಯಕ್ಷ ವೈ ಗೋವಿಂದ್ ನಾಯಕ್, ಪ್ರಧಾನ ಕಾರ್ಯದರ್ಶಿ ಭೀಮಣ್ಣ ನಾಯಕ್ ಸೇರಿದಂತೆ ಅನೇಕರಿದ್ದರು. ಮಹೇಶ್ ಪೊತ್ತಿದಾರ್ ಅವರನ್ನು ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾಗಿ ನಿಯೋಜನೆ ಮಾಡಿರುವುದರಿಂದ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳಿಗೆ ಸಂಪೂರ್ಣ ವಿಫಲರಾದ ಇವರನ್ನು ಸೇವೆಯಿಂದ ವಜಾ ಮಾಡುವಂತೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದ್ದಾರೆ. ಮಹೇಶ್ ಪೊತ್ತಿದಾರ್ ಅವರ ಕುಮ್ಮಕ್ಕಿನಿಂದ ಹಿಂಬಡ್ತಿ ಸಹಾಯ ನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ವಿಜಯಲಕ್ಷ್ಮಿ ಕೋಬಾಳಕರ್ ಅವರು ತಿಂಗಳಲ್ಲಿ 3 ಬಾರಿ ಕರ್ತವ್ಯಕ್ಕೆ ಹಾಜರಾಗುತ್ತಿದ್ದು ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದೆ. ಇವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಕಳೆದ 6 ತಿಂಗಳಿನಿಂದ ಕರ್ತವ್ಯಕ್ಕೆ ಹಾಜರಿಯಾಗದೆ ಲೋಪದೋಷ, ಬೇಜವಾಬ್ದಾರಿತನ ಮುಂದುವರೆದಿದೆ. ಈ ಕುರಿತು ಅನೇಕ ಬಾರಿ ಮಹೇಶ್ ಪೊತ್ತಿದಾರ್ ಅವರಿಗೆ ದೂರು ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ. ಮಹೇಶ್ ಪೊತ್ತಿದಾರ್ ಅವರ ಬೆಂಬಲಕ್ಕೆ ನಿಂತು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಎಂದು ಆರೋಪಿಸಿದರು. ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಈ ಹಿಂದೆ ರಾಜೇಂದ್ರ ಜಾಲ್ದಾರ್ ಹಾಗೂ ದೇವರಾಜ್ ಮೇಲ್ವಿಚಾರಕರು ಕೆಲಸ ನಿರ್ವಹಿಸುತ್ತಿರುವ ಸಮಯದಲ್ಲಿ ಸುಮಾರು ಬೇನಾಮಿ ಸಂಸ್ಥೆಗಳಿಂದ ಅನುದಾನ ಲೂಟಿ ಮಾಡಿ ಇಲಾಖೆಯನ್ನು ಭ್ರಷ್ಟಾಚಾರ ಕೇಂದ್ರವಾಗಿ ಮಾಡಿದ್ದರು ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರ ಲೋಕಾಯುಕ್ತರಿಂದ ತನಿಖೆ ಮಾಡಿ ಕ್ರಮ ಜರುಗಿಸಲು ಆದೇಶ ಮಾಡಿದೆ. ಇದೇ ಸಮಯದಲ್ಲಿ ಇಂಥ ಸಮಾಜ ಕಲ್ಯಾಣ ಇಲಾಖೆ ರಾಯಚೂರಿಗೆ ವಿಜಯಲಕ್ಷ್ಮಿ ಕೋಬಾಳ್ಕರ್ ಇವರನ್ನು ಸಹಾಯಕ ನಿರ್ದೇಶಕರಾಗಿ ವರ್ಗಾವಣೆ ಮಾಡಿದರು. ಈಕೆಯು ಈ ಹಿಂದೆ ಕಲಬುರಗಿಯಲ್ಲಿ ಕೆಲಸ ಮಾಡುವಾಗ ಕೋಟಿಗೆ ಅಧಿಕ ಅನುದಾನವನ್ನು ದುರುಪಯೋಗಪಡಿಸಿಕೊಂಡು ಕೇಸು ದಾಖಲಾಗಿ ಜೈಲಿಗೆ ಹೋಗಿ ಬಂದಿದ್ದಾಳೆ. ಈಕೆಯನ್ನು ಉಪನಿರ್ದೇಶಕರ ಹುದ್ದೆಯಿಂದ ಹಿಂಬಡ್ತಿ ನೀಡಿ ಬೀದರ್ ಜಿಲ್ಲೆಗೆ ಸಹಾಯಕ ನಿರ್ದೇಶಕರಾಗಿ ವರ್ಗಾವಣೆ ಮಾಡಿದ್ದಾರೆ. ಅಲ್ಲಿಯೂ ಸಹ ಸುಮಾರು ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾಗ ಕೊಪ್ಪಳ ಜಿಲ್ಲೆಗೆ ವರ್ಗಾವಣೆ ಮಾಡಿದರು. ಅಲ್ಲಿಯೂ ಸಹ ಬೇಜವಾಬ್ದಾರಿತನ ಮತ್ತು ಭ್ರಷ್ಟಾಚಾರದಲ್ಲಿ ತೊಡಗಿದ್ದರಿಂದ ಮತ್ತೆ ಬೀದರ್ ಜಿಲ್ಲೆಗೆ ವರ್ಗಾವಣೆ ಮಾಡಲಾಗಿದೆ. ನಂತರ ಅಲ್ಲಿಯೂ ಕೂಡ ಇದೇ ಬೇಜವಾಬ್ದಾರಿತನ ವರ್ತನೆ ಮಾಡಿದ್ದರಿಂದ ರಾಯಚೂರು ತಾಲೂಕು ಸಹಾಯಕ ನಿರ್ದೇಶಕರಾಗಿ ವರ್ಗಾವಣೆ ಮಾಡಿದ ನಂತರ 6 ತಿಂಗಳಾದರೂ ಕರ್ತವ್ಯಕ್ಕೆ ಹಾಜರಾಗದೇ ಇದ್ದಾಗ ಈ ಖಾಲಿ ಹುದ್ದೆಯನ್ನು ಇಲ್ಲಿನ ಜಿಲ್ಲಾ ಪತ್ರಾಂಕಿತ ಅಧಿಕಾರಿಗಳಿಗೆ ಅಧಿಕಾರ ವಹಿಸಿಕೊಟ್ಟಾಗ ಈ ಅಧಿಕಾರಿಗಳು ಉತ್ತಮ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಮಹೇಶ್ ಪೊತ್ತಿದಾರ್ ಈತನಿಗೆ ಸುಳ್ಳು ಬಿಲ್ಲುಗಳು ಮಾಡಿ ಇಲ್ಲವೆಂದು ಆ ಸಮಯದಲ್ಲಿ ಬೆಂಗಳೂರಿನ ತನಿಖಾ ತಂಡಗಳು ಬಂದು ತನಿಖೆ ನಡೆಸಿದಾಗ ರಾಜೇಂದ್ರ ಜಾಲ್ದಾರ್ ತನ್ನ ಅವ್ಯವಹಾರಗಳು ಬಯಲಿಗೆ ಬರುತ್ತವೆ ಎಂಬ ಆತಂಕದಿಂದ ವಿಜಯಲಕ್ಷ್ಮಿ ಅವರನ್ನು ಸಹಾಯಕ ನಿರ್ದೇಶಕರಾಗಿ ನೇಮಕ ಮಾಡಲಾಗಿದೆ ಎಂದು ಆರೋಪ ಮಾಡಿದರು. ವಿಜಯಲಕ್ಷ್ಮಿ ಕೋಬಾಳ್ಕರ್ ಉಪನಿರ್ದೇಶಕರು, ಹಿಂಬಡ್ತಿ ಸಹಾಯ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ರಾಯಚೂರು ಇವರು ಹುದ್ದೆಗೆ ಹಾಜರಾಗಿದ್ದರಿಂದ ತಿಂಗಳಿಗೆ 2-3 ಸಲ ಕರ್ತವ್ಯಕ್ಕೆ ಹಾಜರಾಗುತ್ತಿದ್ದು ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳ ಮತ್ತು ಜ್ವಲಂತ ಸಮಸ್ಯೆಗಳಿದ್ದು ಈಕೆಯು ಕರ್ತವ್ಯ ಲೋಪ, ಬೇಜವಾಬ್ದಾರಿ ವರ್ತನೆ ಮಾಡುತ್ತಿದ್ದು 6 ತಿಂಗಳಿನಿಂದ ಕರ್ತವ್ಯಕ್ಕೆ ಹಾಜರಾಗದೆ ಲೋಪವೆದಗಿಸುತ್ತಿದ್ದಾರೆ. ಮಹೇಶ್ ಪೊತ್ತಿದಾರ್ ಮೇಲಧಿಕಾರಿ ವರದಿ ಮಾಡದೆ ಇಂಥ ಅಧಿಕಾರಿಗಳಿಗೆ ಕುಮ್ಮಕ್ಕು ನೀಡುತ್ತಿದ್ದು ಇವರುಗಳ ಮೇಲೆ ಸುಮಾರು ಆರೋಪಗಳಿದ್ದು ಇವರನ್ನು ಕೂಡಲೇ ವಜಾ ಮಾಡಲು ದಾಸಂಶ ಒತ್ತಾಯಿಸಿದೆ. ರಾಯಚೂರು ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹಿಂದೆ ರಾಜೇಂದ್ರ ಜಾಲ್ದಾರ್ ಮತ್ತು ದೇವರಾಜ್ ಮೇಲ್ವಿಚಾರಕರು ಕೆಲಸ ನಿರ್ವಹಿಸುತ್ತಿರುವ ಸಮಯದಲ್ಲಿ ಸುಮಾರು ಬೇನಾಮಿ ಸಂಸ್ಥೆಗಳಿಂದ ಅನುದಾನ ಲೂಟಿ ಮಾಡಿ ಇಲಾಖೆಯನ್ನು ಭ್ರಷ್ಟಾಚಾರದಲ್ಲಿ ತೊಡಗಿಸಿದ್ದಾರೆ. ಸರ್ಕಾರ ಲೋಕಾಯುಕ್ತರಿಂದ ತನಿಖೆ ಮಾಡಿ ಕ್ರಮ ಜರುಗಿಸಲು ಆದೇಶ ಮಾಡಿದೆ. ಇದೇ ಸಮಯದಲ್ಲಿ ಇಂಥ ಸಮಾಜ ಕಲ್ಯಾಣ ಇಲಾಖೆಯ ರಾಯಚೂರಿಗೆ ವಿಜಯಲಕ್ಷ್ಮಿ ಕೋಬಾಳ್ಕರ್ ಇವರನ್ನು ಸಹಾಯಕ ನಿರ್ದೇಶಕರಿಗೆ ವರ್ಗಾವಣೆ ಮಾಡಿದ್ದಾರೆ. ಈಕೆಯು ಈ ಹಿಂದೆ ಕಲಬುರಗಿ ಕೆಲಸ ಮಾಡುವಾಗ ಕೋಟಿಗೆ ಅಧಿಕ ಅನುದಾನವನ್ನು ದುರುಪಯೋಗಪಡಿಸಿಕೊಂಡು ಕೇಸು ದಾಖಲಾಗಿ ಜೈಲಿಗೆ ಹೋಗಿ ಬಂದಿದ್ದಾರೆ. ಈಕೆಯನ್ನು ಉಪನಿರ್ದೇಶಕರ ಹುದ್ದೆಯಿಂದ ಹಿಂಬಡ್ತಿ ನೀಡಿ ಬೀದರ್ ಜಿಲ್ಲೆಗೆ ಸಹಾಯ ನಿರ್ದೇಶಕರಾಗಿ ವರ್ಗಾವಣೆ ಮಾಡಿದ್ದಾರೆ. ಅಲ್ಲಿಯೂ ಸಹ ಸುಮಾರು ಅವ್ಯವಹಾರದಲ್ಲಿ ಭಾಗಿಯಾದಾಗ ಕೊಪ್ಪಳ ಜಿಲ್ಲೆಗೆ ವರ್ಗಾವಣೆ ಮಾಡಿದ್ದಾರೆ. ಅಲ್ಲಿಯೂ ಸಹ ಬೇಜವಾಬ್ದಾರಿತನ ಮತ್ತು ಭ್ರಷ್ಟಾಚಾರದಲ್ಲಿ ತೊಡಗಿದ್ದರಿಂದ ಮತ್ತೆ ಬೀದರ್ ಜಿಲ್ಲೆಗೆ ವರ್ಗಾವಣೆ ಮಾಡಿ. ಈ ಸಂದರ್ಭದಲ್ಲಿ ಚನ್ನಬಸವ ಇಕ್ಲಾಸ್ಪುರ್, ಶರಣಪ್ಪ ದಿನ್ನಿ ಸೇರಿದಂತೆ ಅನೇಕರಿದ್ದರು. ಲೋಕಸಭೆ ಚುನಾವಣೆ ಸ್ಪರ್ಧೆಗೆ ಹೆಚ್ಚಿದ ಕಾರ್ಯಕರ್ತರ ಒತ್ತಡ. ಬಿಜೆಪಿ ವರಿಷ್ಠರಿಂದ ಸಕಾರಾತ್ಮಕ ಸ್ಪಂದನೆ. ಬಿವಿ ನಾಯಕ್. ಬರ ಪರಿಹಾರ ನೀಡುವಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿಫಲ. ಕೊಟ್ರೇಶಪ್ಪ.
ಜಿಲ್ಲಾ ವಕ್ಫ್ ಸಮಿತಿ ಅಧ್ಯಕ್ಷರಾಗಿ ಮೌಲಾನಾ ಫರೀದ್ ಖಾನ್ ಅಧಿಕಾರ ಸ್ವೀಕಾರ. ನೂತನ ಕಚೇರಿಗೆ ಜಾಗ ನೋಡಿ ಸುಸಜ್ಜಿತ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿ ರವಿ ಬೋಸರಾಜ್. ರಾಯಚೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ರಾಜಶೇಖರ ರಾಮಸ್ವಾಮಿ ಆಯ್ಕೆ. ಕುಡಿಯುವ ನೀರು ಬೇಡಿಕೆ ಈಡೇರಿಕೆಗೆ ಸ್ಪಂದನೆ, ಹೋರಾಟ ತಾತ್ಕಾಲಿಕ ಹಿಂದಕ್ಕೆ. ದ್ವಿತೀಯ ಪಿಯುಸಿ ಪರೀಕ್ಷಾ ಆರಂಭ. 1097 ವಿದ್ಯಾರ್ಥಿಗಳ ಗೈರು. ಜಂಬಲದಿನ್ನಿ ಗ್ರಾಮ ಪಂಚಾಯತ್ನಲ್ಲಿ ಅಕ್ರಮ ನೇಮಕಾತಿ. 14-15ನೇ ಹಣಕಾಸು ಯೋಜನೆಯಲ್ಲಿ ಅವ್ಯವಹಾರ ತನಿಖೆಗೆ ಆಗ್ರಹಿಸಿ ಪ್ರತಿಭಟನೆ. ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮಹೇಶ್ ಪತ್ತಿದಾರ್ ಅವರನ್ನು ಅಮಾನತಿಗೆ ಒತ್ತಾಯ. ಸಂಗಮೇಶ್ ಮಂಗಣ್ಣವರ್ ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS, KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit KTB Jewel Palace, Udayanagar, Station Road, Raichur. Mobile 8123-535300. N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು.